ತಂದೆ ಮೋಹನ್ ದೇವಸ್ಥಾನಕ್ಕೆ ಬಂದ. ದೇವರನ್ನು ನೋಡಿ ಕೈ ಮುಗಿದ. ದೇವರೇ, ನನ್ನ ಕುಟುಂಬಕ್ಕೆ ಯಾವುದೇ ಕಷ್ಟ ಬರದ ಹಾಗೆ ನೋಡ್ಕೊಪ್ಪ. ಹಾಗೆ ಬೇಡಿಕೊಂಡು ಅಲ್ಲಿಂದ ಹೋಗ್ತಾ ಇರುವಾಗ ದೇವಸ್ಥಾನದ ಆವರಣದಲ್ಲಿ ತುಂಬಾ ಗೊಂದಲದಿಂದ ಕೂತಿರುವ ಅವನ ಮಗನಾದ ಅರವಿಂದನ್ನು ನೋಡಿದ. ದೊಡ್ಡವನು ಏನು ಇವತ್ತು ಕೆಲ್ಸಕ್ಕೋಗದೆ ಹೀಗೆ ದೇವಸ್ಥಾನದಲ್ಲಿ ಕೂತಿದ್ದಾನೆ? ಏನಾಯ್ತು ಇವನಿಗೆ? ಹಾಗೆ ಯೋಚನೆ ಮಾಡಿ ಅರವಿಂದ್ ಬಳಿ ಬಂದ. ಅರವಿಂದ್ ಏನೋ ಯೋಚನೆ ಮಾಡ್ಕೊಂಡಿದ್ದು ತನ್ನ ತಂದೆ ಬಂದಿದ್ದನ್ನು ಕೂಡ ಅವನು ಗಮನಿಸಲಿಲ್ಲ. ಅಪ್ಪ, ಅರವಿಂದ್. ಹಾಗೆ ಕರೆದ ತಕ್ಷಣ ಅರವಿಂದ್ ತನ್ನ ತಂದೆಯನ್ನು ನೋಡಿ ಎದ್ದು ನಿಂತ. ನೀವು ಯಾವಾಗಪ್ಪ ಬಂದ್ರಿ? ನನ್ನ ವಿಷಯ ಆಮೇಲೆ ನೋಡೋಣ. ನೀನೇನು ಕೆಲ್ಸಕ್ಕೋಗದೆ ಹೀಗೆ ದೇವಸ್ಥಾನಕ್ಕೆ ಬಂದು ಕೂತಿದೀಯಾ? ತಮ್ಮ ಶೇಖರ್ ಬರ್ತೀನಿ ಅಂತ ಹೇಳ್ದ ಅಪ್ಪ. ಹಾಗೆ ಹೇಳಿದಾಗ ಮೋಹನ್ ಸ್ವಲ್ಪ ಆಶ್ಚರ್ಯದಿಂದ, ಶೇಖರ್ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾನ? ಯಾಕಪ್ಪ, ಏನಾಯ್ತು? ನನಗೂ ಗೊತ್ತಿಲ್ಲ ಅಪ್ಪ. ನನ್ ಜೊತೆ ಏನೋ ಮಾತಾಡ್ಬೇಕು ಅಂತ ಅವನೇ ಕರ್ದ. ಮನೆಯಲ್ಲೇ ಮಾತಾಡೋಣ ಅಂತ ಹೇಳಿದ್ರೆ ಮನೇಲಿ ಬೇಡ, ದೇವಸ್ಥಾನಕ್ಕೆ ಬಾ ಅಂತ ಹೇಳ್ದ. ಅದಕ್ಕೇನೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಆದ್ರೆ ಅವನು ಇನ್ನೂ ಕಾಣ್ತಾ ಇಲ್ಲಪ್ಪ. ತಮ್ಮ ಯಾವ ವಿಷಯದ ಬಗ್ಗೆ ಮಾತಾಡ್ತಾನೆ ಅಂತ ನೀನು ಯೋಚನೆ ಮಾಡಿದ್ಯಪ್ಪ? ಸೊಸೆಯಂದಿರ ಮಧ್ಯೆ ಅಮ್ಮ ತೋರಿಸುವಂತಹ ತಾರತಮ್ಯ ಅಂತ ಯೋಚನೆ ಮಾಡ್ತೀನಪ್ಪ. ಅಪ್ಪ ದೊಡ್ಡವನೇ, ಈ ಮಧ್ಯ ನಾನು ಕೂಡ ನಿಮ್ಮ ಅಮ್ಮನನ್ನು ಗಮನಿಸ್ತಾ ಇದ್ದೀನಪ್ಪ. ದೊಡ್ಡ ಸೊಸೆಯಾದ ಆಮನಿಯನ್ನು ಒಂಥರ ಮಾಡಿ ಚಿಕ್ಕ ಸೊಸೆಯಾದ ಶ್ರೀವಳ್ಳಿಯನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಅದು ನನಗೂ ಕೂಡ ಇಷ್ಟ ಆಗ್ತಾ ಇಲ್ಲ. ನಿಮ್ಮ ಅಮ್ಮನ ಜೊತೆ ಹಾಗೆ ಮಾಡ್ಬೇಡ ಅಂತ ಹೇಳಿದ್ರೆ ನನ್ ಮಾತು ಕೇಳ್ತಾ ಇಲ್ಲ. ಅಮ್ಮನ ಮಾತನ್ನು ಕೇಳಕ್ಕಾಗದೆ ಆಮನಿ ತಲೆಗೆ ಕಾಲಿಗೆ ಜೆಂಡು ಬಾಂಬ್ ಹಾಕೊಂಡು ಮಲ್ಕೋತಾಳಪ್ಪ. ದೊಡ್ಡ ಸೊಸೆ ಆಮನಿಯನ್ನು ನೋಡಿದ್ರೆ ನನಗೂ ತುಂಬಾ ಕಷ್ಟ ಆಗ್ತಿದೆ ಅಪ್ಪ. ಆದ್ರೆ ಏನ್ ಮಾಡೋದಿ ಹೇಳು? ನಿಮ್ಮ ಅಮ್ಮನಿಗೆ ಎಷ್ಟು ಹೇಳಿದ್ರು ಅವಳು ನನ್ ಮಾತೇ ಕೇಳ್ತಾ ಇಲ್ಲ. ಹೀಗೆ ತಂದೆ ಮಗ ಮಾತಾಡ್ತಾ ಇರುವಾಗ ಸರಿಯಾದ ಅದೇ ಸಮಯದಲ್ಲಿ ಆಮನಿ ಅವಳ ತವರು ಮನೆಯಲ್ಲಿ ತಂದೆ ಗೋಪಾಲನ ಮುಂದೆ ಸೂಟ್ ಕೇಸಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ನೋಡಿ, ಈ ಡಿಗ್ರಿ ಸರ್ಟಿಫಿಕೇಟ್ನ ಅವಶ್ಯಕತೆ ಇರಲ್ಲ ಅಂತ ನಾನು ಯೋಚನೆ ಮಾಡಿದ್ದೆಪ್ಪ. ಆದ್ರೆ ಇವಾಗ ಇದನ್ನ ತಗೊಂಡೋಗಿ ನಮ್ಮ ಅತ್ತೆಗೆ ತೋರಿಸ್ಬೇಕು. ಯಾಕಮ್ಮ, ನಿಮ್ಮ ಅತ್ತೆಯವರು ಇದನ್ನ ನೋಡ್ಬೇಕು ಅಂತ ಹೇಳಿದ್ರಾ ಏನು? ಹೌದಪ್ಪ, ನನಗೆ ಇವಾಗ ಇದರ ಅವಶ್ಯಕತೆ ತುಂಬಾನೇ ಇದೆ. ಇದನ್ನು ತಗೊಂಡು ನನ್ ಗಂಡನ ಮನೆಗೆ ಹೋಗ್ತೀನಿ. ನಾನು ಕೂಡ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತೀನಿ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ತೀನಿ. ಅದು ಬೇಡ ಮಗಳೇ, ನಿನ್ಗೆ ಮದ್ವೆ ಆಗುವಾಗ ನೀನೇನು ಓದಿಲ್ಲ ಅಂತ ನಾನು ಅವ್ರಿಗೆ ಹೇಳಿದೀನಮ್ಮ. ಅದಕ್ಕೆ ಅಪ್ಪ, ಮನೆಗ್ ಬಂದವರ ಮುಂದೆ ನಮ್ಮ ಅತ್ತೆ ನನ್ನ ಕೆಲ್ಸದ ಆಳಂಗೆ ನಡೆಸ್ತಾರೆ. ಸಣ್ಣ ಸೊಸೆಯಾದ ಶ್ರೀವಳ್ಳಿಯನ್ನು ಮಹಾರಾಣಿ ರೀತಿ ನೋಡ್ಕೋತಾರೆ. ಆಮನಿ ಮನೆಯನ್ನು ನೋಡ್ಕೊಂಡ್ರೆ ಶ್ರೀವಳ್ಳಿ ಕೆಲ್ಸಕ್ಕೋಗಿ ಮನೇನ ನೋಡ್ಕೋತಾಳೆ ಅಂತ ಹೇಳ್ಬೋದಲ್ವಪ್ಪ? ಹೇಳ್ಬೋದು, ಆದ್ರೆ ನಿಮ್ಮ ಅತ್ತೆಗೆ ಅಷ್ಟು ದೊಡ್ಡ ಮನಸ್ಸು ಇಲ್ಲ ಅನ್ಸುತ್ತೆ ಮಗಳೇ. ಅದಕ್ಕೇನೆ ಅಪ್ಪ ನಾನ್ ಕೂಡ ಈ ತೀರ್ಮಾನಕ್ಕೆ ಬಂದಿರೋದು. ಅತ್ತೆ ಮಾತಿಗೆ ಎದುರು ಮಾತು ಮಾತಾಡ್ಬಾರ್ದು ಮಗಳೇ. ನಿಮ್ಮ ಅತ್ತೆಯಲ್ಲಿ ನಿಮ್ ತಾಯಿನ ನೋಡ್ಬೇಕು ಅಂತ ಹೇಳಿದೀನಿ ತಾನೆ ಮಗಳೇ. ಅಪ್ಪ, ನಮ್ಮ ಅತ್ತೆಯಲ್ಲಿ ಅಮ್ಮನ ನೋಡ್ಬೇಕು ಅಂತ ನನಗೆ ಹೇಳುವಾಗ ನಮ್ಮ ಅತ್ತೆ ಜೊತೆ ಮಗಳನ್ನ ನೋಡ್ಕೋಬೇಕು ಅಂತ ಯಾಕಪ್ಪ ನೀವು ಹೇಳಲಿಲ್ಲ? ಹಾಗೆ ಹೇಳುವ ಅಧಿಕಾರ ಹೆಣ್ಮಕ್ಳನ್ನು ಎತ್ತವರಿಗೆ ಇರದಿಲ್ಲ ಮಗಳೇ. ಆ ಮನೆಯ ದೊಡ್ಡ ಸೊಸೆಯಾಗಿ ನನಗಿದೆಯಪ್ಪ. ಅದಲ್ಲ ಮಗಳೇ, ಅತ್ತೆ ಜೊತೆ ಜಗಳ ಮಾಡ್ಕೊಂಡು ಆಮೇಲೆ ಅಳಿಯಂದ್ರ ಜೊತೆ ಜಗಳ ಮಾಡ್ಕೊಂಡು ನಿನ್ನ ಜೀವನ ಹಾಳಾಗ್ಬಾರ್ದು ಅಂತಾನೇ ಹೇಳ್ತಿದ್ದೀನಮ್ಮ. ಹಾಗೆ ಹೇಳುವಾಗ ಆಮನಿ ಕಣ್ಣೀರನ್ನು ಹಾಕಿಕೊಂಡು, ಅಪ್ಪ, ನಾನು ಎಷ್ಟು ಕಷ್ಟ ಅನ್ಭವಿಸಿದ್ರೆ ಈ ರೀತಿ ತೀರ್ಮಾನಕ್ಕೆ ಬರ್ತೀನಿ ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ ಅಪ್ಪ. ಹಾಗೆ ಹೇಳಿದಾಗ ಗೋಪಾಲ ಏನು ಮಾತನಾಡದೆ ಕಣ್ಣೀರನ್ನು ಹಾಕಿದ. ಆಮನಿ ಅವಳ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಹೊರಟ್ಲು. ಸರಿಯಾದ ಅದೇ ಸಮಯಕ್ಕೆ ದೇವಸ್ಥಾನದಲ್ಲಿರುವ ಮೋಹನ್ ಬಳಿ ಬಂದ ಶೇಖರ್. ಅಪ್ಪ, ನೀವಿರೋದು ತುಂಬಾನೇ ಒಳ್ಳೇದಾಯ್ತು. ಹೇಳೋ, ಯಾಕೆ ನೀನು ದೇವಸ್ಥಾನಕ್ಕೆ ಬರ್ಲಿಕ್ಕೆ ಹೇಳ್ದೆ ನನ್ನ? ಅತ್ತಿಗೆ ಮತ್ತು ಶ್ರೀವಳ್ಳಿಯನ್ನು ಬೇರೆ ಬೇರೆಯಾಗಿ ನೋಡ್ತಾ ಇದ್ದಾರಲ್ವಾ ನಮ್ಮಮ್ಮ, ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ. ನಾವು ಏನ್ ಮಾತಾಡಿದ್ರು ಏನು ಮಾಡಕ್ಕಾಗಲ್ಲ ಕಣೋ. ಅಮ್ಮನ ಮಾತಿಗೆ ಯಾವಾಗ್ಲೂ ಎದುರುತ್ರ ಕೊಡಕ್ಕಾಗಲ್ಲ. ಅದಕ್ಕೆ ಅಣ್ಣ ನಾನು ಬೇರೆ ಮನೆ ಮಾಡ್ಬೇಕು ಅಂತ ಯೋಚನೆ ಮಾಡಿರೋದು. ಹಾಗೆ ಹೇಳಿದಾಗ ತಂದೆಯಾದ ಮೋಹನ್ ಅಣ್ಣನಾದ ಶೇಖರ್ ಆಶ್ಚರ್ಯದಿಂದ ನೋಡಿದ್ರು. ಹಾಗೆ ಆದ್ರೆ ಮಾತ್ರ ಅತ್ತಿಗೆನ ಅಮ್ಮ ಪ್ರೀತಿಯಿಂದ ನೋಡ್ಕೋತಾರೆ. ಅಪ್ಪ, ತಮ್ಮ ಹೀಗೆ ಮಾತಾಡ್ತಿರುವಾಗ ನೀವೇನು ಏನ್ ಮಾತಾಡ್ತಿಲ್ಲ?
ನಿನ್ ತಮ್ಮ ಹೇಳೋದ್ನ ಕೇಳಿದ್ರೆ ನನಗೂ ಅದೇ ಸರಿ ಅನ್ಸುತ್ತೆ. ಹಾಗೆ ಹೇಳಿ ಮೋಹನ್ ಅಲ್ಲಿಂದ ಹೊರಟೋದ. ತಮ್ಮ, ನೀನು ದುಡುಕಬೇಡ, ಪರಿಸ್ಥಿತಿ ಸರಿಯಾದ ದಾರಿನ ತರುತ್ತೆ. ಇಲ್ಲ ಅಣ್ಣ, ಬೇರೆ ಮನೆ ಮಾಡೋದು ಅನ್ನೋದು ನನ್ನ ತೀರ್ಮಾನವಲ್ಲ, ಶ್ರೀವಳ್ಳಿದು. ಅವಳು ಕೂಡ ಅತ್ತಿಗೆಯನ್ನು ಅಮ್ಮ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಡ್ತಿದ್ದಾಳೆ. ಬೇಡ ತಮ್ಮ, ಹಾಗೆಲ್ಲ ಮಾಡಕ್ಕೋಗ್ಬೇಡ. ಅಮ್ಮ ಏನ್ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಕುಟುಂಬ ಬೇರೆ ಬೇರೆ ಆದ್ರೆ ನೋಡ್ಲಿಕ್ಕೆ ಚೆನ್ನಾಗಿರಲ್ಲ. ನಾನು ಅದನ್ನ ಏನ್ ಕೇಳಲ್ಲ ಅಣ್ಣ. ಹಾಗೆ ಹೇಳಿ ಶೇಖರ್ ಅಲ್ಲಿಂದ ಹೊರಟೋದ. ಹೀಗೆ ಅರವಿಂದ್ ಕೂಡ ಅಲ್ಲಿಂದ ಮನೆಗೆ ಹೊರಟೋದ. ಮರುದಿನ ಆಫೀಸಿಗೆ ಹೊರಡ್ತಾ ಇರುವ ಸೊಸೆಯಾದ ಶ್ರೀವಳ್ಳಿಗೆ ಅತ್ತೆ ಸುಗುಣ ಟಿಫಿನ್ ನ ತಿನ್ಸ್ತಾ ಇದ್ಲು. ದೊಡ್ಡ ಸೊಸೆಯಾದ ಆಮನಿ ಕಿಚನ್ ನಲ್ಲಿ ಬಿಸಿ ಬಿಸಿಯಾಗಿ ದೋಸೆ ಮಾಡ್ತಿದ್ಲು. ಆಗ ಕೋಪದಿಂದ, ಏನೇ ದೊಡ್ಡ ಸೊಸೆ, ಯಾಕೆ ಇಷ್ಟೊತ್ತು? ಆಫೀಸಿಗೆ ಹೋಗ್ತಾ ಇರುವ ಸೊಸೆಯ ಪ್ಲೇಟಲ್ಲಿ ದೋಸೆ ಖಾಲಿ ಆಯಿತು. ಹಾಗೆ ಹೇಳಿದಾಗ ಕಿಚನ್ ನಲ್ಲಿ ಇರುವಂತಹ ದೊಡ್ಡ ಸೊಸೆಯಾದ ಆಮನಿಗೆ ತುಂಬಾನೇ ಕೋಪ ಬಂತು. ಅಲ್ಲೇ ಇದ್ದ ಅವಳ ಗಂಡ ಅರವಿಂದ್ ಅವಳನ್ನು ಸಮಾಧಾನ ಮಾಡಿದ. ಇನ್ನು ನನ್ನಿಂದ ಆಗೋದಿಲ್ಲ ರೀ, ನಾನು ಹೋಗಿ ನಾನು ಓದಿರೋ ವಿಷಯ ಹೇಳಿ ನಾನು ಕೂಡ ಕೆಲ್ಸಕ್ಕೆ ಹೋಗ್ತೀನಿ. ನನಗೂ ಕೂಡ ಈ ರೀತಿ ಮನೆ ಕೆಲಸ ಎಲ್ಲ ತಪ್ಪುತ್ತೆ ತಾನೇ. ಸ್ವಲ್ಪ ಸಮಾಧಾನವಾಗಿರು ಆಮನಿ. ತಮ್ಮ ನನ್ಗೆ ಹೇಳಿದ್ದು ನಿನಗೂ ಕೂಡ ಹೇಳ್ದೆ ಅಲ್ವಾ? ನೀವು ಹೇಳಿದ್ಮೇಲೆ ನಿಮ್ ತಮ್ಮ ಬೆಡ್ರೂಮ್ ಇಂದ ಇನ್ನೂ ಹೊರಗಡೆ ಬಂದಿಲ್ಲ. ಹೀಗೆ ಕೋಪ ಮಾಡ್ಬೇಡ ಆಮಿನಿ. ಹೀಗೆ ಮಾತಾಡ್ತಾ ಇದ್ದಾಗ ಮತ್ತೊಮ್ಮೆ ಅತ್ತೆ ಜೋರಾಗಿ ಕರೆದ್ಲು. ಆಮನಿ ಕೋಪದಿಂದ ಹಾಲಲ್ಲಿ ಕೂತ್ಕೊಂಡಿರುವವರ ಬಳಿ ಬಂದ್ಲು. ಆವಾಗ್ಲೇ ಅಲ್ಲಿಗೆ ಬಂದ ಶೇಖರ್, ಅಮ್ಮ, ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಸಣ್ಣ ಸೊಸೆ ಆಫೀಸಿಗೆ ಹೋದ್ಮೇಲೆ ಮಾತಾಡೋಣಪ್ಪ. ಎಲ್ಲರೂ ಇರುವಾಗನೇ ಮಾತಾಡ್ಬೇಕು ಅಂತಾನೆ ಬಂದಿರೋದು. ಅಪ್ಪ, ಅಣ್ಣ, ಎಲ್ಲರೂ ಹಾಲಿಗೆ ಬನ್ನಿ, ಎಲ್ಲರ ಮುಂದೆನೆ ಮಾತಾಡ್ಬೇಕು. ಹೀಗೆ ಅರವಿಂದ್ ಮೋಹನ್ ಹಾಲಿಗೆ ಬಂದ್ರು. ಅಮ್ಮ, ನಾನು ಶ್ರೀವಳ್ಳಿ ಬೇರೆ ಮನೆ ನೋಡ್ಕೊಂಡು ಹೋಗ್ತೀವಿ. ಆ ಮಾತನ್ನು ಕೇಳಿ ಸುಗುಣ ಕೈಯಲ್ಲಿದ್ದ ತಟ್ಟೆಯನ್ನು ಕೆಳಗೆ ಬಿಟ್ಲು. ತಟ್ಟೆಯಿಂದ ಡಬಾರ್ ಎನ್ನುವ ಶಬ್ದ ಕೇಳಿಸಿತು. ಯಾಕೋ ಚಿಕ್ಕವ್ನೆ, ನೀನು ನಿನ್ನ ಹೆಂಡತಿ ಸೇರಿ ಬೇರೆ ಮನೆ ಮಾಡ್ತೀರಾ? ಯಾಕೋ? ನಮ್ಗೆ ನಿಮ್ ಜೊತೆ ಸೇರಿ ಎಲ್ಲರ ಜೊತೆ ಇರ್ಲಿಕ್ಕೆ ಇಷ್ಟ ಇಲ್ಲ. ಇಲ್ಲಿ ಯಾರಿಗೂ ನಮ್ಮ ಮೇಲೆ ಪ್ರೀತಿ ಇಲ್ಲ. ನಾವು ಕೊಡುವ ಹಣಕ್ಕೇನೆ ನಮ್ಮ ಮೇಲೆ ಪ್ರೀತಿ. ಏನ್ ಮಾತು ಹೇಳ್ಬಿಟ್ಟೆ ಕಣೋ, ನಿನ್ ಮೇಲೆ ನಮ್ಗೆ ಪ್ರೀತಿ ಇಲ್ವಾ? ನೀನು ಕೊಡುವ ಹಣದ ಮೇಲೇನೆ ಆಸೆನಾ? ಇಷ್ಟು ದಿನ ಈ ಮಾತು ಬರ್ಬಾರ್ದು ಅಂತಾನೆ ಯೋಚನೆ ಮಾಡ್ದೆ, ಆದ್ರೆ ಬಂದ್ಬಿಡ್ತು. ಈ ಮಾತು ಬರ್ಲಿಕ್ಕೆ ಕಾರಣ ನಾನು ನಡ್ಕೊಳ್ಳುವಂತಹ ವಿಧ ಅನ್ಸುತ್ತೆ. ಹೌದಮ್ಮ, ಅತ್ತಿಗೆನ ಕೆಲ್ಸದಾಳಂಗೆ ನೋಡ್ತೀರಾ, ಶ್ರೀವಳ್ಳಿನ ಮಹಾರಾಣಿ ರೀತಿ ನೋಡ್ತೀರಾ. ಇದಕ್ಕೆ ಕಾರಣ ಶ್ರೀವಳ್ಳಿ ಕೆಲ್ಸಕ್ಕೋಗಿ ಹಣ ತಂದು ಕೊಡ್ತಾಳೆ ಅಂತ ತಾನೆ? ಇಲ್ಲಪ್ಪ, ಡಿಗ್ರಿ ಓದಿರುವ ಆಮನಿಯನ್ನು ಮನೇಲಿ ಇಟ್ಕೊಂಡು ಸಾಫ್ಟ್ವೇರ್ ಕೆಲಸ ಮಾಡ್ತಿರುವ ಶ್ರೀವಳ್ಳಿಯನ್ನು ಕೆಲ್ಸಕ್ಕೆ ಕಳಿಸ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಹಣ ಕಾರಣವಲ್ಲ. ಹೀಗೆ ಆಶ್ಚರ್ಯವಾಗಿ ತನ್ನನ್ನೇ ನೋಡ್ತಾ ಇರುವ ಎಲ್ಲರ ಮುಂದೆ, ಮನೆಯಲ್ಲಿ ಇರುವ ಸೊಸೆಯಂದಿರಲ್ಲಿ ನಾನು ಹೋದ್ಮೇಲೆ ಆ ಸ್ಥಳವನ್ನು ಪೂರ್ತಿ ಮಾಡೋದು ನನ್ನ ದೊಡ್ಡ ಸೊಸೆ ಆಮನಿ ಅಂತ ನನಗೆ ಗೊತ್ತು. ಅದಕ್ಕೇನೆ ಆಮನಿ ಓದಿರುವ ಹುಡುಗಿ ಅಂತ ನನಗೆ ಗೊತ್ತಿದ್ರು ಗೊತ್ತಾಗದ ರೀತಿ ಇದ್ದೀನಿ. ಮನೆಯ ಜವಾಬ್ದಾರಿಯನ್ನು ಅವಳಿಗೆ ಕೊಟ್ಟಿದ್ದೀನಿ. ಹಾಗೆ ಹೇಳಿದಾಗ ಕಣ್ಣೀರಲ್ಲಿ ಆಮಿನಿ ಸುಗುಣ ಬಳಿ ಬಂದ್ಲು. ನನ್ನನ್ನು ಕ್ಷಮಿಸಿ ಅತ್ತೆ, ನಾನ್ ನಿಮ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ಇಲ್ಲಿ ನೋಡು ಸೊಸೆಯಮ್ಮ, ನೀನು ಈ ಮನೆ ಕೆಲ್ಸದ ಆಳಲ್ಲ. ನಾನು ಹೋದ್ಮೇಲೆ ನನ್ನ ಜಾಗವನ್ನು ತುಂಬಿಸುವವಳು ನೀನು. ನೀನ್ ಯಾವಾಗ್ಲೂ ಕೆಲ್ಸದವಳು ಅಂತ ತಿಳ್ಕೊಬೇಡಮ್ಮ. ನನ್ನ ಕೂಡ ಕ್ಷಮಿಸಿ ಅಮ್ಮ. ಆ ಮನೆಗೆ ಕುಟುಂಬನ ನೋಡ್ಕೊಳ್ಳಿಕ್ಕೆ ಸಂಪಾದನೆ ಮಾಡ್ಲಿಕ್ಕೆ ಎರಡೂ ಗೊತ್ತು. ಆದ್ರೆ ಶ್ರೀವಳ್ಳಿಗೆ ಸಂಪಾದನೆ ಮಾಡೋದ್ ಮಾತ್ರ ಗೊತ್ತು. ಕುಟುಂಬದ ಬಗ್ಗೆ ಅವಳಿಗೆ ಗೊತ್ತಿಲ್ಲ. ಅದು ಆಗೋದು ಇಲ್ಲ. ಅವಳು ಹಾಸ್ಟೆಲಲ್ಲಿ ಓದಿದವಳು, ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡ್ಲು. ಅವಳಿಗೆ ತಾಯಿ ಪ್ರೀತಿ ಅನ್ನೋದೇ ಗೊತ್ತಿಲ್ಲ. ಈ ತಾಯಿಗೋಸ್ಕರ ನೀವೆಲ್ಲರೂ ಇದೇ ಮನೆಯಲ್ಲಿ ಇರ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಹೌದಕ್ಕ, ಅತ್ತೆ ಹೇಳೋದು ನಿಜಾನೇ. ಮನೆನ ನೋಡ್ಕೊಳ್ಳಿಕ್ಕೆ ನನಗೆ ಗೊತ್ತಿಲ್ಲ. ತಾಯಿ ಪ್ರೀತಿ ಹೇಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ. ನಾನೊಬ್ಳು ಅನಾಥೆ. ಅದು ಗೊತ್ತಾಗಿ ಅತ್ತೆ ನನ್ಗೆ ತಿನ್ಸುವಾಗ ನನ್ನ ತಾಯಿ ಇದ್ದಿದ್ರೆ ಹೀಗೆ ಮಾಡ್ತಾರೆ ಅನ್ಸುತ್ತೆ. ಅತ್ತೆ ನನ್ಗೆ ಅಮ್ಮ ಅಂದ್ರೆ ನೀವು ಕೂಡ ನನ್ನ ಒಡ ಹುಟ್ಟಿದ ಅಕ್ಕ. ಹಾಗೆ ಹೇಳಿದಾಗ ಎಲ್ಲರ ಕಣ್ಣಲ್ಲಿ ನೀರು ಬಂತು. ಸುಗುಣ, ಒಬ್ಬ ಅತ್ತೆಯಾಗಿ ಯೋಚನೆ ಮಾಡಿ ಗೆದ್ದಿದೀಯಾ. ಒಂದು ತಾಯಿಯಾಗಿ ಪ್ರೀತಿಯಲ್ಲಿ ಗೆದ್ದಿದೀಯಾ. ಇನ್ನು ಮುಂದೆ ಯಾರ ಮನ್ಸಲ್ಲೂ ಯಾವ ಕಷ್ಟನೂ ಬರೋದಿಲ್ಲ.
ಅತ್ತೆಯಾಗಿ ತಾಯಿ ಸ್ಥಾನದಲ್ಲಿ ಈ ಕುಟುಂಬವನ್ನು ನೋಡ್ಕೋಬೇಕಾದ ಜವಾಬ್ದಾರಿ ನನ್ನ ಮೇಲೆ ತಾನೇ ರೀ ಇದೆ. ಅದ್ನನೇ ನಾನ್ ಮಾಡಿದೀನಿ. ನಾನು ಕ್ಷಮೆ ಕೇಳ್ಬೇಕಾದ್ರೆ ಅದು ನನ್ನ ದೊಡ್ಡ ಸೊಸೆಯಾದ ಆಮನಿ ಜೊತೆನೇ ಕೇಳ್ಬೇಕು. ಅಷ್ಟು ದೊಡ್ಡ ಮಾತು ಬೇಡ ಅತ್ತೆ. ನಿಮ್ಮ ಮನ್ಸು ಏನು ಅಂತ ನಾನು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡೆ. ಇನ್ ಮುಂದೆ ಶ್ರೀವಳ್ಳಿಯ ಜವಾಬ್ದಾರಿ ಕೂಡ ನಾನೇ ನೋಡ್ಕೋತೀನಿ. ಹೀಗೆ ಅಂದಿನಿಂದ ಮನೆಯ ಎಲ್ಲಾ ಕೆಲ್ಸವನ್ನು ಆಮನಿ ಸಂತೋಷದಿಂದ ಮಾಡ್ತಾ ಇದ್ಲು. ಹೀಗೆ ಎಲ್ಲರೂ ಸಂತೋಷದಿಂದ ಒಂದೇ ಕುಟುಂಬವಾಗಿ ಇದ್ರು. ರಾಮುವಿಗೆ ತನ್ನ ಮಗಳಾದ ಲಾಸ್ಯ ಅಂದ್ರೆ ತುಂಬಾ ಇಷ್ಟ. ತನ್ನ ಮಗಳನ್ನು ತುಂಬಾ ಪ್ರೀತಿಯಿಂದ ಜಾಗ್ರತೆಯಿಂದ ನೋಡ್ಕೊಳ್ತಾನೆ. ಹಬ್ಬಾ, ಏನ್ರಿ ಅವಳನ್ನ ಅಷ್ಟು ಭದ್ರವಾಗಿ ನೋಡ್ಕೊಳ್ತಾ ಇದ್ದೀರಾ? ಅವಳೇನು ಸಣ್ಣ ಮಗುನ ಇವತ್ತೋ ನಾಳೆ ಗಂಡನ ಮನೆಗೆ ಮದುವೆಯಾಗಿ ಹೋಗೋವಳು. ಅವಳು ಹೋದ್ಮೇಲೆ ನಾನೇ ತಾನೇ ನಿಮ್ನ ನೋಡ್ಕೋಬೇಕು. ಏನು, ನನ್ಗೆ ಮದ್ವೆ ಮಾಡಿ ನನ್ನ ತಂದೆಯಿಂದ ನನ್ನ ದೂರ ಮಾಡ್ತೀರಾ? ಅದೆಲ್ಲ ಆಗಲ್ಲ. ನಾನು ಮದ್ವೆನೇ ಮಾಡಲ್ಲ ಅಂದ್ರೆ ಮಾಡ್ಕೊಳಲ್ಲ. ಹೌದು ಹೌದು, ನಾನ್ ಕೂಡ ನಿನ್ನ ಹಾಗೇನೇ ಇದ್ದೆ. ಆದ್ರೆ ನಮ್ಮ ತಂದೆ ತಾಯಿ ನನಗೆ ಮದ್ವೆ ಮಾಡ್ಸಿದ್ರು. ಇವಾಗ ನಾನೇನು ಜೀವನ ಮಾಡ್ತಾ ಇಲ್ವಾ? ಯಾವ್ದಾದ್ರೂ ಒಂದಿನ ನಿನಗೂ ಕೂಡ ಇದೇ ರೀತಿ ನಿಮ್ ತಂದೆ ಒಂದ್ ಹುಡುಗನ ನೋಡಿ ಮದ್ವೆ ಮಾಡಿಸ್ತಾರೆ. ನಮ್ ತಂದೆ ಹಾಗೆ ಮಾಡೋದಿಲ್ಲ. ನಮ್ ತಂದೆ ಬಗ್ಗೆ ನನಗೆ ಗೊತ್ತಿಲ್ವಾ? ಅದನ್ನು ನಾನು ನೋಡ್ತೀನಿ. ಸ್ವಲ್ಪ ದಿನಗಳ ನಂತರ ರಾಮುವಿನ ದೂರದ ಸಂಬಂಧಿಕರಾದ ವೆಂಕಟಯ್ಯ ರಾಮುವಿನ ಮನೆಗೆ ಬಂದ್ರು. ಚಿಕ್ಕಪ್ಪ, ಏನು ತುಂಬಾ ದಿನಗಳ ಬಳಿಕ ನನ್ನ ಮನೆ ನಿಮ್ಗೆ ನೆನಪಿಗೆ ಬಂದ ಹಾಗಿದೆ. ಮನೆಯಲ್ಲಿ ಚಿಕ್ಕಮ್ಮ ಮಕ್ಕಳು ಎಲ್ರೂ ಚೆನ್ನಾಗಿದ್ದಾರಾ? ಹೀಗೆ ರಾಮು ವೆಂಕಟಯ್ಯನ ಬಳಿ ಕುಶಲತೆಯನ್ನು ವಿಚಾರಿಸಿದ. ಅದಕ್ಕೆ ಉತ್ತರವನ್ನು ಕೊಟ್ಟು, ರಾಮು, ಇಷ್ಟಕ್ಕೂ ನಾನು ಬಂದ ವಿಚಾರ ಏನಂದ್ರೆ, ಹೀಗೆ ಏನೋ ಹೇಳಲು ಬಂದಾಗ ರಾಮು ಮಧ್ಯದಲ್ಲಿ, ನನಗೆ ಗೊತ್ತು ಚಿಕ್ಕಪ್ಪ, ನೀವು ಇದ್ದಕ್ಕಿದ್ದಂತೆ ಇಷ್ಟು ದೂರ ಬರ್ತಾ ಇದ್ದೀರಾ ಅಂದ್ರೆ ಏನೋ ಒಂದು ವಿಶೇಷ ಇದೆ ಅಂತ. ಪರವಾಗಿಲ್ವಲ್ಲ, ಅರ್ಥ ಮಾಡ್ಕೊಂಡೆ. ಅದು ಏನೂ ಇಲ್ಲ. ನನಗೆ ಗೊತ್ತಿರುವ ಒಂದು ಕುಟುಂಬ ಇದೆ. ಅವರು ತುಂಬಾ ಒಳ್ಳೆಯವರು. ಅವರಿಗೆ ಸುನೀಲ್ ಎನ್ನುವ ಒಬ್ಬ ಮಗನಿದ್ದಾನೆ. ಅವನಿಗೆ ನಮ್ಮ ಲಾಸ್ಯನ ಕೊಟ್ಟು ಮದ್ವೆ ಮಾಡಿದ್ರೆ ಅವರಿಬ್ಬರು ತುಂಬಾ ಚೆನ್ನಾಗಿರ್ತಾರೆ. ಅದಕ್ಕೇನೆ ನಿಮ್ನ ನೋಡಿ ಮಾತಾಡಿ ಹೋಗೋಣ ಅಂತ ಬಂದೆ. ಸುಮ್ಮನೆ ಇರಿ ಚಿಕ್ಕಪ್ಪ. ಲಾಸ್ಯ ಇವಾಗ ಸಣ್ಣ ಹುಡುಗಿ, ಅಷ್ಟು ಬೇಗ ಯಾಕೆ ಮದುವೆ? ಲಾಸ್ಯ ಚಿಕ್ಕ ಹುಡುಗಿನ? ಅವಳು ಚಿಕ್ಕ ಹುಡುಗಿ ರೀತಿ ನಿಮಗೆ ಮಾತ್ರ ಕಾಣಿಸೋದು. ಇನ್ನು 1 ವರ್ಷ ಹೋದ್ರೆ 30 ವರ್ಷ ಮುಗಿಯುತ್ತೆ. ನಿಮಗೆ ಅವಳ ಮೇಲೆ ಇರುವ ಪ್ರೀತಿಗೆ ಈ ಜನ್ಮದಲ್ಲಿ ನೀವು ಅವಳಿಗೆ ಮದ್ವೆ ಮಾಡಲ್ಲ. ಮಾವ, ನೀವೇ ಇವರಿಗೆ ಸ್ವಲ್ಪ ಬುದ್ಧಿ ಹೇಳಿ. ಹೌದು ರಾಮು, ಪ್ರತಿ ತಂದೆಗೆ ತನ್ನ ಮಗಳ ಮೇಲೆ ಪ್ರೀತಿ ಇರುತ್ತೆ. ಅದಕ್ಕೆ ಅಂತ ಅವಳಿಗೆ ಮದ್ವೆ ಮಾಡದೆ ಜೀವನ ಪೂರ್ತಿ ನಿನ್ನ ಜೊತೆನೆ ಇಟ್ಕೊಳ್ಳೋದು ಸರಿನಾ? ಒಂದಲ್ಲ ಒಂದಿನ ಮದ್ವೆ ಮಾಡ್ಲೇಬೇಕು ತಾನೆ. ಅವಳಿಗೂ ಕೂಡ ಅವನ ಜೀವನದಲ್ಲಿ ಒಬ್ಬ ಸಂಗಾತಿ ಬೇಕು ಅಲ್ವಾ? ನೀನು ಸ್ವಲ್ಪ ಯೋಚನೆ ಮಾಡಿ ನೋಡು. ರಾಮು ವೆಂಕಟಯ್ಯ ಹೇಳಿದ ವಿಚಾರವನ್ನು ಸ್ವಲ್ಪ ಆಲೋಚನೆ ಮಾಡಿ, ನೀವು ದೊಡ್ಡವರು, ಏನು ಹೇಳಿದ್ರು ಯೋಚನೆ ಮಾಡಿನೇ ಹೇಳಿರ್ತೀರಾ. ನಾನು ಲಾಸ್ಯನನ್ನು ಒಪ್ಪಿಸ್ತೀನಿ. ನೀವು ಒಂದಿನ ಹುಡುಗನ ಮನೆಯವರನ್ನು ಕರ್ಕೊಂಡ್ ಬನ್ನಿ. ಆಹಾ, ಒಳ್ಳೆ ತೀರ್ಮಾನನೇ ತಗೊಂಡಿದ್ದೀಯ ರಾಮು. ಸರಿ ಸರಿ, ನಾನು ಹೋಗಿ ಈ ವಿಷಯದ ಬಗ್ಗೆ ಆ ಹುಡುಗನ ಮನೆಯವರಿಗೆ ಹೇಳಿ ಅವ್ರನ್ನ ಕರ್ಕೊಂಬರ್ತೀನಿ. ಹೀಗೆ ನಗುತ್ತಾ ಹೊರಟರು ವೆಂಕಟಯ್ಯ. ಹೋಗಿ ಹೋಗಿ ನಿಮ್ಮ ಪ್ರೀತಿಯ ಮುದ್ದು ಮಗಳಿಗೆ ಈ ವಿಷಯ ಹೇಳಿ ಒಪ್ಪಿಸಿ. ಹೋಗ್ತೀನಿ ಕಣೆ, ನಿನ್ ಕಣ್ಣಿಗೆ ಕಾಣದಿಲ್ವಾ? ಹೀಗೆ ಲಾಸ್ಯನ ಬಳಿ ಹೋಗಿ ನಡೆದ ವಿಚಾರವನ್ನು ಹೇಳಿದ ರಾಮು. ಮದುವೆಯ ವಿಚಾರ ಹೇಳಿದ ತಕ್ಷಣ ಎದ್ದು, ಅಪ್ಪ, ಯಾರನ್ನ ಕೇಳಿ ಇಷ್ಟು ದೊಡ್ಡ ತೀರ್ಮಾನನ ತಗೊಂಡ್ರಿ? ಹೀಗೆ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ತೆಗೆದು ಕೆಳಗೆ ಬಿಸಾಡಿ ರಂಪಾಟ ಮಾಡಿದ್ಲು ಲಾಸ್ಯ. ರಾಮುವಿಗೆ ಲಾಸ್ಯವನ್ನು ಹೇಗೆ ಸಮಾಧಾನ ಮಾಡುವುದು ಅಂತ ಗೊತ್ತಾಗ್ಲಿಲ್ಲ. ಅಮ್ಮ ಲಾಸ್ಯ, ನನ್ನ ಮಾತನ್ನು ಒಂದು ಸಲ ಕೇಳಮ್ಮ. ನಿಮ್ಮ ತಂದೆ ಏನ್ ಮಾಡಿದ್ರು ನಿನ್ನ ಒಳ್ಳೇದಿಕ್ಕೆ ತಾನೇ ಮಾಡೋದು. ಒಂದು ಸಲ ನನ್ನ ಮಾತನ್ನು ಕೇಳಮ್ಮ. ಒಬ್ಬ ತಂದೆಯಾಗಿ ನನ್ನ ಕೆಲಸವನ್ನು ಮಾಡುವುದು ಸರಿತಾನೆ. ಬೇಕಂದ್ರೆ ನಿನಗೆ ಮದುವೆ ಆದ್ಮೇಲೆ ನೀನು ಒಂದೇ ಒಂದು ಕಾಗದವನ್ನು ಬರಿ. ಆ ಕಾಗದವನ್ನು ನೋಡಿ ನಾನು ತಕ್ಷಣ ಓಡಿ ಬರ್ತೀನಿ. ನನ್ನ ಮಾತು ಕೇಳಮ್ಮ. ಹೀಗೆ ರಾಮು ಲಾಸ್ಯನ ಪಕ್ಕದಲ್ಲಿ ಕೂರಿಸಿಕೊಂಡು ಹೇಳಿದ್ರು. ಆಗ ಲಾಸ್ಯ ಮದುವೆಗೆ ಒಪ್ಪಿದ್ಲು. ಹೀಗೆ ಸ್ವಲ್ಪ ದಿನಗಳ ನಂತರ ಹುಡುಗನನ್ನು ನೋಡುವುದು, ಮದುವೆ ಆಗುವುದು ಅಂತ ಎಲ್ಲವೂ ಬೇಗನೆ ಮುಗಿಯಿತು. ಲಾಸ್ಯ ಗಂಡನ ಮನೆಗೆ ಹೋದ್ಲು. ಮನೆಯಲ್ಲಿ ಲಾಸ್ಯ ಇಲ್ಲದ ಕಾರಣ ರಾಮು ತುಂಬಾ ಚಿಂತೆಯಿಂದ ಕೂತಿದ್ದ. ಅವನನ್ನು ನೋಡಿದ ಯಶೋದ, ಇವಾಗ ನೀವು ಯಾಕೆ ಹೀಗೆ ಕೂತ್ಕೊಂಡಿದ್ದೀರಾ? ಯಾರಾದ್ರೂ ಇದನ್ನ ನೋಡಿದ್ರೆ ನಾನು ನಿಮ್ನ ಏನೋ ಹೇಳ್ದೆ ಅಂತ ತಾನೇ ತಿಳ್ಕೊಳ್ಳೋದು.
ನಿನಗೆ ಏನೇ ಗೊತ್ತು, ಆ ಮಗು ಮೇಲೆ ನಿನ್ಗೆ ನಿಜವಾಗ್ಲೂ ಪ್ರೀತಿ ಇದೆಯಾ? ಆ ಹುಡುಗಿ ನನ್ನ ಬಿಟ್ಟು ಒಂದಿನನೂ ಇರ್ತಾ ಇರ್ಲಿಲ್ಲ. ಆಗಿರುವಾಗ ಇವಾಗ 1 ವಾರನೇ ಕಳೆದೋಯ್ತು. ಪಾಪ ಆ ಮಗು ನನ್ ಮೇಲೆ ಎಷ್ಟೊಂದು ಪ್ರೀತಿಯಿಂದ ಕಾಯ್ತಾ ಇದ್ದಾಳೋ. ನಾವು ಒಂದ್ಸಲ ಹೋಗಿ ಮಗಳನ್ನ ನೋಡಿ ಬರೋಣ. ಬೇಕಂದ್ರೆ 2 ದಿನ ಅವಳನ್ನ ಇಲ್ಲೇ ಕರ್ಕೊಂಡ್ಬಂದು ಇಟ್ಕೊಳ್ಳೋಣ. ಏನ್ ಹೇಳ್ತೀಯಾ? ಅಬ್ಬಾ, ಮದ್ವೆಯಾಗಿ ಇನ್ನು 1 ವಾರ ಕೂಡ ಆಗಿಲ್ಲ, ಅಷ್ಟು ಬೇಗ ಕರ್ಕೊಂಡ್ಬರ್ತೀರಾ? ನಿಮಗೆ ಮಾತ್ರ ಇದು ಸರಿ ಅಂತ ಅನ್ಸೋದು. ನಮ್ನ ನೋಡಿ ಅಳಿಯಂದ್ರು ಏನ್ ತಿಳ್ಕೊಳ್ಳೋದಿಲ್ಲ ಹೇಳಿ. 10 ದಿನ ಸುಮ್ನೆ ಇರಿ. ಹೀಗೆ ಯಶೋದ ರಾಮುವಿಗೆ ಅರ್ಥ ಆಗುವ ರೀತಿ ಹೇಳಿದ್ಲು. ಲಾಸ್ಯ ಅತ್ತೆ ಮನೆಯಲ್ಲಿ ಏನು ಊಟ ಮಾಡದೆ, ಏನು ಮಾತನಾಡದೆ ಚಿಂತೆಯಿಂದ ಕೂತಿದ್ಲು. ಅದನ್ನು ನೋಡಿ ಲಾಸ್ಯ ಗಂಡನಾದ ಸುನೀಲ್, ಏನು ಲಾಸ್ಯ, ಇಲ್ಲಿನ ವಾತಾವರಣ ನಿನ್ಗೆ ಇಷ್ಟ ಆಗಿಲ್ವಾ? ಯಾವಾಗ ನೋಡಿದ್ರು ಏನೋ ಚಿಂತೆ ಮಾಡ್ಕೊಂಡೇ ಕೂತಿರ್ತೀಯ, ಏನ್ ವಿಷಯ? ನಾನು ನಮ್ ತಂದೆ ತಾಯಿನ ನೋಡಿ 1 ವಾರ ಆಯ್ತು. ಮದ್ವೆ ಆದ್ರೆ ಹೆಣ್ಮಕ್ಳು ಮಾತ್ರನ ಅವ್ರ ತವ್ರ ಮನೆ ಬಿಟ್ಬಿಟ್ಟು ಬಂದ್ಬಿಡ್ಬೇಕು? ಪೇರೆಂಟ್ಸ್ ಅಂದ್ರೆ ನಿಮಗೆ ಮಾತ್ರ ಇಂಪಾರ್ಟೆಂಟಾ? ಯಾಕೆ ನಮ್ಗೆ ಪ್ರೀತಿ ಇರಬಾರ್ದಾ? ಲಾಸ್ಯ, ಇದು ಎಷ್ಟೋ ದಿನಗಳಿಂದ ನಡೆದುಕೊಂಡು ಬಂದ ಶಾಸ್ತ್ರ. ನಿಮ್ಮ ತಾಯಿ ತಂದೆ ಬಳಿ ಬಂದ್ರೆ ಹೊರತು ನಿಮ್ಮ ತಂದೆ ತಾಯಿ ಬಳಿ ಹೋಗಿಲ್ಲ ತಾನೇ. ನಿನಗೆ ಇಲ್ಲಿ ಯಾವ ಕಷ್ಟವೂ ಬರದ ಹಾಗೆ ನಾನು ನೋಡ್ಕೋತೀನಿ. ನನ್ನನ್ನು ನಂಬು ಲಾಸ್ಯ. ಹೀಗೆ ಸುನಿಲ್ ಲಾಸ್ಯನ ಸಮಾಧಾನ ಮಾಡ್ದ. ಒಂದು ದಿನ ರಾಮು ಉಟ್ಟ ಬಟ್ಟೆಯಲ್ಲೇ, ಇಲ್ಲಿ ನೋಡಿ ಯಶೋದ, ನಾವು ಈ ಮನೆನ ಖಾಲಿ ಮಾಡ್ತಾ ಇದ್ದೀವಿ. ಏನು ಇಷ್ಟು ಅರ್ಜೆಂಟ್ ಆಗಿ ನಾವು ಈ ಮನೆನ ಯಾಕೆ ಖಾಲಿ ಮಾಡ್ಬೇಕು? ಅವಶ್ಯಕತೆ ಇದೆ, ನಾವು ಮನೆನ ಖಾಲಿ ಮಾಡ್ತಾ ಇದ್ದೀವಿ ಅಷ್ಟೇ. ಇವಾಗ ನಾವು ಈ ಮನೆ ಖಾಲಿ ಮಾಡಿ ಎಲ್ಲಿ ಹೋಗೋದು? ಲಾಸ್ಯನ ಮನೆಗೆ. ಹೀಗೆ ರಾಮು ಹೇಳಿದ ತಕ್ಷಣ ಯಶೋದನಿಗೆ ಏನು ಅರ್ಥವಾಗಿಲ್ಲ. ರಾಮು ಮನೆಯನ್ನು ಖಾಲಿ ಮಾಡಿ ಲಾಸ್ಯನ ಅತ್ತೆ ಮನೆಯ ಪಕ್ಕನೇ ಇರುವ ಒಂದು ಮನೆಗೆ ಬಾಡಿಗೆಗೆ ಬಂದ್ರು. ಏನು ನಿಮ್ಮ ತಂದೆ ಮಗಳ ಪ್ರೀತಿಯೋ, ನಿಮ್ಮ ಹಾಗೆ ಈ ಪ್ರಪಂಚದಲ್ಲಿ ಯಾರೂ ಕೂಡ ಮಾಡೋದಿಲ್ಲ. ಮರುದಿನ ಬೆಳಿಗ್ಗೆ ಲಾಸ್ಯ ಸ್ನಾನ ಮಾಡಿ ಮನೆಯ ಮುಂದೆ ಇರುವ ತುಳಸಿ ಕಟ್ಟೆನ ಸುತ್ತುತ್ತಾ ಇರುವಾಗ ಪಕ್ಕದ ಮನೆಯಲ್ಲಿ ರಾಮು ಇರುವುದನ್ನು ನೋಡಿ ಆಶ್ಚರ್ಯದಿಂದ ತುಂಬಾ ಸಂತೋಷಪಟ್ಲು. ಅಪ್ಪ, ನೀವೇನಿಲ್ಲಿ? ಇನ್ಮುಂದೆ ನಾವು ಇಲ್ಲೇ ಇರದಮ್ಮ. ಹೀಗೆ ರಾಮು ಹೇಳಿದ ತಕ್ಷಣ ಲಾಸ್ಯನಿಗೆ ಸಂತೋಷದಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಏನ್ರಿ, ಹೀಗೆ ಮಗಳ ಮನೆಯ ಪಕ್ಕದಲ್ಲೇ ಇರುವುದು ಸರಿ ಇಲ್ಲ ರೀ. ಏನಾಗುತ್ತೆ, ನಾನೇನು ಅವಳ ಮನೆಯಲ್ಲ ಇದ್ದೀನಿ? ಇಲ್ಲ ಅಲ್ವಾ, ಅವಳ ಮನೆಯ ಪಕ್ಕದಲ್ಲಿ ಇರುವ ಮನೆಯಲ್ಲಿ ತಾನೇ ಇದ್ದೀನಿ. ಏನಾಗುತ್ತೆ? 2 ದಿನಗಳ ನಂತರ ಲಾಸ್ಯ ಬೆಳಿಗ್ಗೆ ಎದ್ದಿಲ್ಲ ಅಂತ, ಲಾಸ್ಯ ಲಾಸ್ಯ, ಏನು ನಿನಗೆ ಇಷ್ಟೊಂದು ನಿದ್ರೆ? ನನಗೆ ಆಫೀಸಿಗೆ ಹೋಗ್ಬೇಕು ಅಂತ ಗೊತ್ತು ತಾನೆ. ನೀನು ಇಷ್ಟೊತ್ತಾದ್ರೂ ಅಡಿಗೆ ಮಾಡದಿದ್ರೆ ಹೇಗೆ? ನಿನಗೆ ಎಷ್ಟು ಸಲ ಹೇಳಿದ್ರು ಅಷ್ಟೇನಾ? ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದು ಅಡಿಗೆ ಮಾಡಿಕೊಟ್ರೆ ಏನಾಗುತ್ತೆ? ಹೀಗೆ ಸುನಿಲ್ ಲಾಸ್ಯನ ಮೇಲೆ ಸ್ವಲ್ಪ ಜೋರಾಗಿ ಬೈದ. ಆ ಮಾತಿಗೆ ಲಾಸ್ಯ ಅಳುತ್ತಾ, ಇವಾಗ ನಾನ್ ಏನ್ ಮಾಡ್ದೆ ಅಂತ ನನ್ನ ಬೈತಿದ್ದೀರಾ? 1 ದಿನ ಲೇಟ್ ಆದ್ರೆ ಹೀಗೇನಾ ಬೈಯೋದು? ಇನ್ನು 1 ನಿಮಿಷ ಕೂಡ ಈ ಮನೇಲಿರಲ್ಲ, ನಾನ್ ನನ್ನ ಮನೆಗೆ ಹೋಗ್ತೀನಿ. ಹೀಗೆ ಬ್ಯಾಗ್ ಅನ್ನು ತೆಗೆದುಕೊಂಡು ಪಕ್ಕದಲ್ಲೇ ಇರುವ ತಂದೆಯ ಮನೆಗೆ ಬಂದ್ಲು. ಲಾಸ್ಯ, ಏನಮ್ಮ ಇಷ್ಟು ಬೇಗ ಬೆಳಿಗ್ಗೆನೆ ಬಂದೆ? ಆಗ ಲಾಸ್ಯ ನಡೆದ ವಿಚಾರವನ್ನು ಹೇಳಿದ್ಲು. ಅದಕ್ಕೆ ರಾಮು, ನನ್ನ ಮಗಳನ್ನ ಕೆಲ್ಸ ಮಾಡೋದಿಲ್ಲ ಅಂತ ಬೈದ್ನ ಅವನು. ಎಷ್ಟು ಧೈರ್ಯ ಅವನಿಗೆ? ನೀನಿಲ್ಲೇ ಇರಮ್ಮ. ಹಾಗೆ ಹೇಳಿ ಲಾಸ್ಯನ ಮನೆಯಲ್ಲೇ ಇರಿಸಿಕೊಂಡ. ಏನ್ರಿ, ಗಂಡ ಹೆಂಡತಿ ಅಂತ ಹೇಳಿದ್ರೆ ಇಂಥ ಜಗಳಗಳು ಇದ್ದೇ ಇರೋದು. ನಾವು ಬುದ್ಧಿ ಹೇಳಿ ಕಳಿಸ್ಬೇಕು. ಅದ್ನ ಬಿಟ್ಟು ಇಲ್ಲೇ ಇರು ಅಂತ ಹೇಳಿದ್ರೆ ಅವರು ಹೇಗೆ ರೀ ಜೀವನ ಮಾಡಕ್ಕಾಗೋದು? ನೀನೇನೆ ಬೆಳಿಗ್ಗೆ ಬೇಗ ಎದ್ದು ಗಂಡನಿಗೆ ಅಡಿಗೆ ಕೂಡ ಮಾಡಲ್ವಾ? ಹೀಗೆ ಬುದ್ಧಿ ಮಾತು ಹೇಳಿ ಲಾಸ್ಯನ ಗಂಡನ ಮನೆಗೆ ಕಳಿಸಿಕೊಟ್ರು. ಸ್ವಲ್ಪ ದಿನ ಹೀಗೇನೆ ಇದ್ರು. ಮುಂದೆ ದಿನಗಳು ಕಳೆದಂತೆ ಸುನಿಲ್ ಮತ್ತು ಲಾಸ್ಯ ಜೋರಾಗಿ ಜಗಳವಾಡಿ ಶಬ್ದ ಮಾಡ್ತಿದ್ರು. ಆಗ ರಾಮು ಕೋಪದಿಂದ ಬಂದು, ಏನು ಯಾವಾಗ ನೋಡಿದ್ರು ನನ್ ಮಗಳನ್ನ ಬೈತಾನೆ ಇರ್ತೀರಾ? ಏನು ನನ್ ಮಗಳೇ ಬೆಳಿಗ್ಗೆ ಎದ್ದು ಎಲ್ಲ ಕೆಲ್ಸನ ಮಾಡ್ಬೇಕಾ? ಏನು ಅವಳು ನಿನ್ ಮನೆಯಲ್ಲಿ ಮನೆ ಕೆಲ್ಸಕ್ಕೆ ಬಂದವಳಾ? ಬಾ ಲಾಸ್ಯ, ನಾವು ನಮ್ ಮನೆಗೆ ಹೋಗೋಣ. ಹಾಗೆ ಹೇಳಿ ಮತ್ತೆ ಲಾಸ್ಯನ ತನ್ನ ಮನೆಗೆ ಕರ್ಕೊಂಡೋದ್ರು. ಹೀಗೆ ಪ್ರತಿ ಸಲ ಜಗಳವಾಡಿ ತಾಯಿ ಮನೆಗೆ ಹೋಗೋದು, ಅಲ್ಲಿ ತಾಯಿ ಲಾಸ್ಯನ ಸಮಾಧಾನ ಮಾಡಿ ಗಂಡನ್ ಮನೆಗೆ ಕಳ್ಸೋದು, ಹೀಗೇನೆ ನಡೀತಾ ಇತ್ತು. ಹೀಗೆ ಸಣ್ಣ ಪುಟ್ಟ ಜಗಳಕ್ಕೂ ತಂದೆಯ ಮನೆಗೆ ಬಂದು ಜಗಳ ಒಂದು ದಿನ ದೊಡ್ಡದಾಯಿತು. ಇದನ್ನೆಲ್ಲ ನೋಡಿ ನೋಡಿ ಒಂದು ದಿನ ಯಶೋದಳಿಗೆ ತುಂಬಾನೇ ಕೋಪ ಬಂತು. ಬೆಳಿಗ್ಗೆನೆ ಎದ್ದೇಳಲಿಲ್ಲ, ಮನೆ ಕೆಲಸವನ್ನು ಕೂಡ ಮಾಡ್ಲಿಲ್ಲ, ಟಿಫಿನ್ ಕೂಡ ಮಾಡ್ಲಿಲ್ಲ. ರಾಮುವಿಗೆ ಕೋಪ ಬಂತು.
ಏನ್ ಯಶೋದ, ಇನ್ನು ಅಡಿಗೆನೇ ಮಾಡಿಲ್ಲ? ಈ ಸಮಯಕ್ಕೆ ನನಗೆ ಹಸಿವಾಗುತ್ತೆ ಅಂತ ನಿನ್ಗೆ ಗೊತ್ತಲ್ವಾ? ಹೀಗೆ ಜೋರಾಗಿ ಕಿರ್ಚಿದ. ಆಗ ಕೂಡ ಯಶೋದ ಏನು ಮಾತನಾಡದೆ ಸುಮ್ನೇನೆ ಕೂತಿದ್ಲು. ಹೀಗೆ ಆ ದಿನ ರಾತ್ರಿ ಏನು ಕೆಲಸ ಮಾಡದೆ ಅಡುಗೆನ ಕೂಡ ಮಾಡಿರ್ಲಿಲ್ಲ. ರಾಮುವಿಗೆ ಎಲ್ಲಿಲ್ಲದ ಕೋಪ ಬಂತು. ಯಶೋದ, ಇವತ್ತು ಏನಾಯ್ತು ನಿನ್ಗೆ? ಏನಾಯ್ತು ರೀ? ನೀವು ಹೋಗಿ ಅಡಿಗೆ ಮಾಡಿ. ಏನು? ನಾನ್ ಅಡಿಗೆ ಮಾಡ್ಬೇಕಾ? ನೀನು ಚೆನ್ನಾಗಿತ್ತಾನೆ ಇದ್ದೀಯಾ? ನಿನಗೇನಾಯ್ತು? ಹಾಗೆ ಹೇಳಿ ರಾಮು ಯಶೋದನ ಜೊತೆ ಜಗಳವಾಡಿದ. ಆಗ ಯಶೋದ, ಹಾಗಾದ್ರೆ ನಾನು ನಿಮ್ಮ ಹೆಂಡತಿಯಾದ ಕಾರಣ ನೀವು ಹೇಳಿದ ತಕ್ಷಣ ನಾನು ನಿಮ್ಗೆ ಅಡಿಗೆ ಮಾಡ್ಬೇಕು, ನಿಮ್ಮ ಮಗಳು ಅಡಿಗೆ ಮಾಡಬಾರ್ದು. ನೀವು ಏನೇ ಹೇಳಿದ್ರು ನಾನ್ ಮಾತ್ರ ಇಲ್ಲೇ ಇರ್ಬೇಕು, ನಿಮ್ಮ ಮಗಳು ಮಾತ್ರ ಇಲ್ಲಿಗ್ ಬರ್ಬೇಕಾ? ಗಂಡ ಹೆಂಡತಿ ಅಂದ್ರೆ ಸಣ್ಣ ಪುಟ್ಟ ಜಗಳಗಳು ಬಂದೇ ಬರುತ್ತೆ. ನಾವು ಹೀಗೆ ಅವಳ ಮನೆ ಹತ್ತಿರನೇ ಇದ್ರೆ ಅವಳು ಸಣ್ಣ ಸಣ್ಣ ವಿಚಾರಕ್ಕೂ ಕೋಪ ಮಾಡ್ಕೊಂಡು ನಮ್ಮ ಬಳಿನೇ ಬಂದ್ಬಿಡ್ತಾಳೆ. ಅವಳೇ ಅವಳ ಗಂಡನ ಜೊತೆ ಮಾತಾಡಿ ಸರಿಪಡಿಸುವುದಿಲ್ಲ. ಅವಳು ಹೆಣ್ಣು ಮಗಳು, ಅವಳ ಮೇಲಿರುವ ಪ್ರೀತಿ ನನಗೆ ಅರ್ಥ ಆಗುತ್ತೆ. ಆದ್ರೆ ನಾವು ಅವಳ ಮನೆ ಪಕ್ಕ ಇರುವುದು ನನಗೆ ಸರಿ ಅನ್ಸ್ತಾ ಇಲ್ಲ ರೀ. ಹೀಗೆ ರಾಮುವಿಗೆ ಅರ್ಥ ಆಗುವ ರೀತಿ ಹೇಳಿದ್ಲು. ಹೀಗೆ ರಾಮು ಅರ್ಥ ಮಾಡಿಕೊಂಡು ತನ್ನ ಮನೆಯನ್ನು ಖಾಲಿ ಮಾಡಿ ತನ್ನ ಸ್ವಂತ ಮನೆಗೆ ಹೋದ. ಆ ನಂತರ ಲಾಸ್ಯ ತನ್ನ ಕಷ್ಟಗಳನ್ನು ತನ್ನ ಗಂಡನ ಜೊತೆ ಹೇಳಿ ಪರಿಹಾರವನ್ನು ಮಾಡಿಕೊಂಡು ತನ್ನ ಗಂಡನ ಜೊತೆ ಸಂತೋಷವಾಗಿ ಇದ್ಲು. ಆ ನಂತರ ಅವರ ಮಧ್ಯೆ ಜಗಳವೇ ಬರಲಿಲ್ಲ.